ಬಿಜೆಪಿ ಅಭ್ಯರ್ಥಿಯ ಆಯ್ಕೆಗಾಗಿ ದಿಲ್ಲಿಯಲ್ಲಿ ಭಾರಿ ಕಸರತ್ತು ನಡೀತಾ ಬಂದಿದೆ. ಹಾಟ್ ಸ್ಟೇಟ್ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತಿಗೆ ಭಾರಿ ರಣತಂತ್ರ ನಡೀತಾ ಇದೆ. ದೆಹಲಿಯಲ್ಲಿ ತಡರಾತ್ರಿವರೆಗೂ ಕೂಡ ಎರಡನೇ ಪಟ್ಟಿಗೆ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಹಾಗಾದ್ರೆ ಇದೇ ಮೀಟಿಂಗ್ ನಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆಗಾಗಿ ಕಸರತ್ತು ನಡೆದಿದೆ. ಒಂದು ಕ್ವಶನ್ ಇಲ್ಲಿ ಸಿಗ್ತಾ ಇರುವಂತದ್ದು, ಇಲ್ಲಿ ಹಿರಿಯ ತಲೆಗಳಿಗೆ ಕೋಪ್ ಕೊಟ್ಟು ಹೊಸ ಮುಖಗಳಿಗೆ ಮಣೆಯನ್ನ ಹಾಕೋದಕ್ಕೆ, ಅದರಲ್ಲೂ ಕೂಡ ಮುಖ್ಯವಾಗಿ ಇಲ್ಲಿ ಗೆಲ್ಲುವಂತಹ ಕುದುರೆಗಳಿಗೆ ಮಣೆ ಹಾಕೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತು ನಡೀತಾ ಇದೆ. ಹಾಗಾದ್ರೆ ಈ ಬಾರಿ ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಯಾರಿಗೆ ಟಿಕೆಟ್ ಒಲಿಯುತ್ತೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾಗಿನೇ ದೆಹಲಿಯಲ್ಲಿ ತಡರಾತ್ರಿ ಮಾಜಿ ಸಿಎಂ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹಾಗೆ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಒಟ್ಟಾರೆಯಾಗಿ ಈ ಬಾರಿಯೂ ಕೂಡ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಹುದ್ದೆ ಸ್ಥಾನದಲ್ಲಿ ನೋಡೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತು ನಡೀತಾ ಇದೆ. ಇತ್ತ ಬಿಜೆಪಿಗೆ ಸೆಡ್ಡನ್ನ ಹೊಡೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ನಾನಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 28 ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಫೈನಲ್ ಸಂಬಂಧ ಚರ್ಚೆ ನಡೆದಿರುವಂತದ್ದು. ಹಾಗಾದ್ರೆ ಈ ಚರ್ಚೆಯಲ್ಲಿ ಏನೇನೆಲ್ಲ ಒಂದು ರೀತಿಯಾದಂತಹ ಚರ್ಚೆ ನಡೀತು, ಯಾರನ್ನ ಫೈನಲ್ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆದಿರುವಂತದ್ದು. ಈ ಚರ್ಚೆಯಲ್ಲಿ ಈಗಾಗಲೇ ಹೇಳಿದಾಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು, JP ನಡ್ಡಾ, BL ಸಂತೋಷ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಸಿಎಂ BS ಯಡಿಯೂರಪ್ಪ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ, ವಿಪಕ್ಷ ನಾಯಕರಾದಂತಹ R ಅಶೋಕ್ ಕೂಡ ಪಾಲ್ಗೊಂಡಿದ್ರು. ಸಭೆಯಲ್ಲಿ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಸುದೀರ್ಘವಾದಂತಹ ಚರ್ಚೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಈಗಾಗಲೇ ಹೇಳಿದಾಗೆ ರಾಜ್ಯ ಬಿಜೆಪಿ ನಾಯಕರು ತಮ್ಮದೇ ಆದಂತಹ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ವೆ ಆಗಿದೆ, ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾರಿಗೆ ಟಿಕೆಟ್ ನೀಡಬೇಕು, ಯಾರಿಗೆ ಟಿಕೆಟ್ ನೀಡಬಾರ್ದು ಅನ್ನೋದರ ಬಗ್ಗೆ ಶಿಫಾರಸು ಪಟ್ಟಿಯನ್ನ ಸಭೆಯಲ್ಲಿ ಮಂಡಿಸಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ ಈಗಾಗಲೇ ಎರಡೆರಡು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ಅಭ್ಯರ್ಥಿಯ ಹೆಸರನ್ನ 2-3 ಕ್ಷೇತ್ರಗಳಿಗೆ ಶಿಫಾರಸು ಕೂಡ ಮಾಡಲಾಗಿದೆ. ಹಾವೇರಿ ಕ್ಷೇತ್ರಕ್ಕೆ ಈಗಾಗಲೇ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಏನ್ ನೋಡ್ತಾ ಹೋಗೋಣ. ಸೆಂಟ್ರಲ್ ಎಲೆಕ್ಷನ್ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಈಗಾಗಲೇ ಹೇಳಿದಾಗೆ ಹಿರಿಯರಿಗೆ ಕೋಕ್ ನೀಡುವುದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನಿಂಗ್ಸ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀರಾ. ಕರ್ನಾಟಕದ 5 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಈ ಮೊದಲು 11 ಕ್ಷೇತ್ರದಲ್ಲಿ ಬದಲಾವಣೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಇವರೆಲ್ಲರೂ ಸೇಫ್ ಆಗಿ ಮನೆ ಕಳಿಸೋದಕ್ಕೆ ಚರ್ಚೆ ನಡೆದಿರುವಂತದ್ದು. ಕೊನೆಗೆ 5 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಬದಲಿಸುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಬೀದರ್ನ ಸಂಸದ ಭಗವಂತ ಖೂಬಾ, ಬೆಳಗಾವಿ ಸಂಸದೆ ಮಂಗಳಾ ಅಂಗಡಿ, ಅದಾದ ನಂತರ ದಾವಣಗೆರೆ ಸಂಸದರಾದಂತಹ GM ಸಿದ್ದೇಶ್ವರ್, ವಿಜಯಪುರ ಸಂಸದರಾದಂತಹ ರಮೇಶ್ ಜಿಗಜಿಣಗಿ, ಇನ್ನು ಬೆಂಗಳೂರು ಉತ್ತರದಿಂದ ಯಾರು ಅಂತ ಗಮನಿಸಿದಾಗ DVSಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಕರ್ನಾಟಕದ 5 ಹಾಟ್ ಕ್ಷೇತ್ರಗಳು ಅಂತಾರೆ ಹೇಳ್ಬೋದು. ಈ ಅಭ್ಯರ್ಥಿಗಳಿಗೆ ಟಿಕೆಟ್ ಮೇ ನಾಟ್ ಬಿ ಮಿಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಅದರಲ್ಲೂ ಮುಖ್ಯವಾಗಿ DV ಸದಾನಂದ ಗೌಡ ಸೇರಿದಂತೆ ಬರೋಬ್ಬರಿ 5 ನಾಯಕರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹೇಳಿದಾಗೆ ಭಗವಂತ ಖೂಬಾ ಆಗಿರ್ಬೋದು, ಮಂಗಳಾ ಅಂಗಡಿ ಆಗಿರ್ಬೋದು, DV ಸದಾನಂದ ಗೌಡರಿಗೂ ಕೂಡ ಟಿಕೆಟ್ ಕೈ ತಪ್ತಾ ಇದೆ. ಅಂದ್ರೆ ಇವರ ಜಾಗಕ್ಕೆ ಯಾವ ಹೊಸ ಮುಖಗಳು ಬರುತ್ತೆ? ಈಗಾಗಲೇ ಹೇಳಿದಾಗೆ ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ಕೊಡಬೇಕು ಅನ್ನುವಂತಹ ಚರ್ಚೆ ನೋಡ್ತಾ ಇದೆ. ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಎಡವಟ್ಟನ್ನ ಮಾಡಿಕೊಂಡ್ರು ನಾಯಕರು. ಯಾಕಂತಂದ್ರೆ
ಗೆಲ್ಲುವ ಕುದುರೆ ಅಂತ ಹೇಳಿ ಇತ್ತ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಟಿಕೆಟ್ ಕೊಡ್ಲಿಲ್ಲ, ಹಾಗೆ ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಆ ಎಡವಟ್ಟು ಈ ಬಾರಿ ಆಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಟ್ರೆ ಗೆಲುವು ಸಾಧ್ಯ, ಯಾರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಲಾಸ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಒಟ್ಟಾರೆಯಾಗಿ ಕರ್ನಾಟಕದ 5 ಸಂಸದರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ 5 ನಾಯಕರಿಗೆ ಟಿಕೆಟ್ ಮಿಸ್ ಆದ್ರೆ ಎಡವಟ್ಟು ಆಗೋದಿಲ್ವಾ? ಹಾಗಾದ್ರೆ ಈಗಾಗಲೇ ಹೇಳ್ತಾ ಇದ್ದೆ, ಹಾವೇರಿ ಕ್ಷೇತ್ರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಕಾಂತೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇತ್ತ ಯಾರ ಹೆಸರು ಕೇಳಿ ಬರ್ತಾ ಇಲ್ಲ, ಯಾರಿಗೆ ಟಿಕೆಟ್ ನೀಡಬಾರ್ದು ಅನ್ನೋದು ಚರ್ಚೆಯಾಗಿದೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು. ಕರ್ನಾಟಕದ 5 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳಲ್ಲಿ ಮೈನಸ್ ಪಾಯಿಂಟ್ ಅನ್ನ ಗಮನಿಸಿದ್ದಾರೆ. ಅಭಿವೃದ್ಧಿ 0, ಜನಬಳಕೆ 0. ಹಾಗಾಗಿ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಬಿದರ್ನ ಸಂಸದಂತಹ ಭಗವಂತ ಖೂಬಾಗೂ ಈ ಬಾರಿ ಟಿಕೆಟ್ ಮಿಸ್, ಮಂಗಳ ಅಂಗಡಿಗೂ ಟಿಕೆಟ್ ಮಿಸ್, ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿವಿಎಸ್ಗೆ ಟಿಕೆಟ್ ನೀಡಬಾರದು ಅಂತಾನೂ ಕೂಡ ಚರ್ಚೆಯಾಗಿದೆ. ಹಾಗಾದ್ರೆ ಈಗಾಗಲೇ 5 ಸಂಸದರಿಗೆ ಟಿಕೆಟ್ ಮಿಸ್ ಆದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಚರ್ಚೆ ಕೂಡ ಈಗ ಎದ್ದಿರುವಂತದ್ದು. ದೆಹಲಿಯಲ್ಲಿ ನಡೆದಿರುವಂತಹ ಮೀಟಿಂಗ್ ನಲ್ಲಿ ಇದರ ಸಾರಾಂಶವನ್ನ ಚರ್ಚೆ ಮಾಡಲಾಗಿದೆ. ಯಾಕಂದ್ರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ಮಹದಾಸಿಯನ್ನ ಇಟ್ಕೊಂಡಿದ್ದಾರೆ. ದೆಹಲಿ ಗದ್ದುಗೆಯನ್ನ ಗೆದ್ದು ದಿಗ್ವಿಜಯವನ್ನ ಸಾಧಿಸಿ 3ನೇ ಬಾರಿಗೆ ಪ್ರಧಾನಿ ಸ್ಥಾನದಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಜೆಡಿಎಸ್ ನಾಯಕರ ಅಭಿಪ್ರಾಯ ಪಡೆದು ನಿರ್ಧರಿಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಜೆಡಿಎಸ್ ನಾಯಕರ ಕಂಪ್ಲೀಟ್ ಅಭಿಪ್ರಾಯವನ್ನ ಪಡ್ಕೋಬೇಕಾಗಿದೆ. ಯಾವುದಕ್ಕೆ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಈಗ ಗೊಂದಲ ಆಗಿದೆ. ಬಿಜೆಪಿ ಸಭೆಯಲ್ಲಿ 2 ಹೆಸರು ಪ್ರಸ್ತಾಪ ಆಗಿರುತ್ತದೆ. ಹಾಗಾದ್ರೆ ಆ ನಾಯಕರು ಯಾರ ಹೆಸರು ಪ್ರಸ್ತಾಪ ಆಗಿದೆ? ಡಾಕ್ಟರ್ ಮಂಜುನಾಥ್ ಮತ್ತು ಸಿಪಿ ಯೋಗೇಶ್ವರ ಹೆಸರು ಪ್ರಸ್ತಾಪ ಆಗಿರುವುದು. ಮೂಲತಃ ಈಗಾಗಲೇ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಜೊತೆ ಮೈತ್ರಿ ಆಗಿರೋದ್ರಿಂದ ಒಂದು ಕಡೆ ಎಡವಟ್ಟಾಗ್ತಾ ಇದೆ. ಕೊನೆಗೆ ಸಭೆಯಲ್ಲಿ ಜೆಡಿಎಸ್ ನಾಯಕರ ಅಭಿಪ್ರಾಯಕ್ಕೆ ತೀರ್ಮಾನವನ್ನ ಬಿಟ್ಟಿರುವಂತದ್ದು. ಜೆಡಿಎಸ್ ನಾಯಕರ ಅಭಿಪ್ರಾಯವನ್ನ ಪಡೆದು ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಯಾರಿಗೆ ಒಲಿಯುತ್ತೆ? ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಭಾರಿ ಪೈಪೋಟಿ ಇರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಅಧಿಪತಿ ಯಾರಾಗ್ತಾರೆ? ಈಗಾಗಲೇ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಸುರೇಶ್ರನ್ನ ಸೋಲಿಸೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತು ನಡೀತಾ ಇದೆ. ಇತ್ತ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಎಚ್ ಡಿ ಕುಮಾರಸ್ವಾಮಿ ಅವರ ಭಾವ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸಿದ್ರೆ ಸೂಕ್ತ, ಅವರಿಗೆ ಗೆಲ್ಲುವಂತಹ ಸಾಮರ್ಥ್ಯ ಇದೆ, ಬಹಳ ಜನ ಬೆಂಬಲ ಇದೆ. ಹಾಗಾಗಿ ಡಿಕೆ ಸುರೇಶ್ ಅವರ ಎದುರಾಳಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಿಸಬಹುದು ಅಂತಾನೂ ಕೂಡ ಚರ್ಚೆ ಆಗಿದೆ. ಆದ್ರೆ ಇತ್ತ ಹೊಸಬರಿಗೆ ಮಣೆ ಹಾಕಿದ್ರೆ ಸಿಪಿ ಯೋಗೇಶ್ವರ್ ಅವರ ಕಥೆ ಏನಾಗಬೇಕು? ಇದು ಈಗ ಮುಖ್ಯವಾಗಿ ನಡೀತಾ ಇರುವಂತಹ ಚರ್ಚೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿಎನ್ ಮಂಜುನಾಥ್ ನಡುವೆ ಯುದ್ಧ ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಒಂದು ಕಡೆ ಏನಾದ್ರೂ ಜೆಡಿಎಸ್ ನಿಂದ ಸಿಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿಬಿಟ್ರೆ ಕುಟುಂಬ ರಾಜಕಾರಣ ಆಗೋಗ್ಬಿಡುತ್ತೆ. ಹಾಗಾಗಿ ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಹೇಗೆ? ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಇತ್ತ ಸಿಪಿ ಯೋಗೇಶ್ವರ್ ಅವರಿಗೆ ಮೋಸ ಆಗುತ್ತೆ. ಎಷ್ಟು ದಿನಗಳ ಕಾಲ ಬಿಜೆಪಿಯಲ್ಲಿ ಇದ್ದು ಈಗ ಜೆಡಿಎಸ್ ಅಭ್ಯರ್ಥಿಗೆ ಅಂದ್ರೆ ಹೊಸದಾಗಿ ಬಂದಂತಹ ಸಿಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಬಿಟ್ರೆ ಇದು ಅನ್ಯಾಯ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಳೆದು ತೂಗಿ ಬೆಂಗಳೂರು ಗ್ರಾಮಾಂತರದಿಂದ ಯಾರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತಹ ಕೌತುಕವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಎಲ್ಲವನ್ನ ಗಮನಿಸ್ತಾ ಹೋದ್ರೆ ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ
ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸೋದು ಸೂಕ್ತ ಅಂತ ಈಗಾಗಲೇ ವರದಿ ಕೂಡ ಬಂದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಮಂಜುನಾಥ್ ಅವರು ಕಣಕ್ಕೆ ಇಳಿಯೋದು ಬಹುತೇಕ ಫಿಕ್ಸ್ ಅಂತಾನೂ ಕೂಡ ಹೇಳಿದ್ದಾರೆ. ಬಟ್ ಎಲ್ಲಿಂದ ಅಂತ ಮಾತ್ರ ಹೇಳಿಲ್ಲ. ಈಗ ನಿರ್ಧಾರ ಮಂಜುನಾಥ್ ಅವರದ್ದು. ಯಾಕಂದ್ರೆ ಮಂಜುನಾಥ್ ಅವರು ಈಗ ನಮ್ಮ ಮಾವನವರು ನಮ್ಮ ಭಾವನವರು ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ತೀರ್ಮಾನ ಏನಾಗುತ್ತೆ, NDA ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಡಿ.ಕೆ. ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಮುನ್ನುಡಿಯನ್ನ ಬರಿತಾ ಇದ್ದಾರ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. NDA ನಾಯಕರ ಜೊತೆ ಸಭೆಯನ್ನ ನಡೆಸಿ ರಣತಂತ್ರವನ್ನ ರೂಪಿಸಿದ್ದಾರೆ HDK. ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ದೊರೆಯುತ್ತೆ ಅಂತ. ಈಗ ಪೈಪೋಟಿ ಅಂತೂ ಇದ್ದೇ ಇದೆ. ಸಿಪಿ ಯೋಗೀಶ್ವರ್ ಹಾಗೆ ಮಂಜುನಾಥ್ ಅವರ ನಡುವೆ ಪೈಪೋಟಿ ಇದೆ. ಬಟ್ ಬಿಜೆಪಿ ಹೈಕಮಾಂಡ್ ನಾಯಕರು ಯಾರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ನೆನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಈಗಾಗಲೇ ಕರ್ನಾಟಕದ 5 ಸಂಸದರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಈಗ ಇತ್ತ ಒಂದು ಕಡೆ ಮಂಜುನಾಥ್ ಹಾಗೆ ಸಿಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಇವರಿಬ್ಬರ ನಡುವೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ತುಮಕೂರು ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ 3 ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಬಿಗ್ ಫೈಟ್ ಅಂತಾನೆ ಹೇಳ್ಬೋದು ಕಲ್ಪತರು ನಾಡ್ನಲ್ಲಿ. ಮಾಧುಸ್ವಾಮಿ ಸೋಮಣ್ಣ ಚಿದಾನಂದ್ ಮಧ್ಯೆ ಬಿಗ್ ಫೈಟ್ ನಡೀತಾ ಇರುವಂತದ್ದು. ಆಡ್ ಆನ್ ಆಗಿದ್ದಾರೆ ಈಗ ಚಿದಾನಂದ್. ಬೆಂಗಳೂರು ಉತ್ತರದಲ್ಲೂ 3 ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಭಾರಿ ಪೈಪೋಟಿ ಎದುರಾಗಿದೆ. 3 ನಡುವೆ ಸಮರಾಭ್ಯಾಸ. ಸದಾನಂದ ಗೌಡ್ರು, ಮುನಿರಾಜ್ ಗೌಡ್ರು, ಸಪ್ತಗಿರಿ ಗೌಡ್ರ ನಡುವೆ ಪೈಪೋಟಿ ಎದುರಾಗಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈತ ಕೆ ಸುಧಾಕರ್, ಅಲೋಕ್ ನಡುವೆಯೂ ಕೂಡ ಫೈಟ್ ಎದುರಾಗಿರುವಂತದ್ದು. ಒಂದೇ ಕ್ಷೇತ್ರಕ್ಕೆ ಇಬ್ಬಿಬ್ಬರು 3 ಜನ ಫೈಟ್ ಕೊಡ್ತಾ ಇದ್ದಾರೆ. ಬಟ್ ಫೈನಲ್ ಆಗಿ ಯಾರಿಗೆ ಆಯಾಯ ಕ್ಷೇತ್ರ ಒಲಿಯುತ್ತೆ ಅನ್ನೋದೇ ಈಗ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು. ಬಟ್ ಇಲ್ಲಿ ಯಾಕೆ ಗೊಂದಲ ಆಯ್ತು, ಯಾಕಿಷ್ಟು ಹೋಪ್ ಅನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ? ಮೊದಲಾಗಿ ಇತ್ತ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗಮನಿಸೋದಾದ್ರೆ ಮಾಜಿ ಕಾನೂನು ಸಚಿವರಾದಂತಹ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಹಿಡಿತಾ ಇದೆ ತುಮಕೂರು. ಇತ್ತ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿರುವಂತಹ ವಿ ಸೋಮಣ್ಣ ಅವರು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಫೈಟ್ ಅನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಸಂಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ವಿ ಸೋಮಣ್ಣ ಅವರು ಇಷ್ಟು ಆಕ್ಟಿವ್ ಆಗಿರೋದ್ರಿಂದ, ನಾಯಕರ ಜೊತೆ ಚರ್ಚೆಯನ್ನ ನಡೆಸ್ತಾ ಇರೋದ್ರಿಂದ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಇವರ ನಡುವೆ ಇಬ್ಬರ ಜಗಳ 3ನವರಿಗೆ ಲಾಭ ಅನ್ನೋ ಹಾಗೆ ಚಿದಾನಂದ್ ಅವರು ಕೂಡ ಕಣಕ್ಕೆ ಇಳಿದು ಬಿಟ್ಟಿದ್ದಾರೆ. ಹಾಗಾಗಿ ಟ್ರಯಾಂಗಲ್ ಆಗಿ ಹೋಗ್ಬಿಟ್ಟಿದೆ ಕಲ್ಪತರು ನಾಡ್. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಲ್ಲಿ ಭಾರಿ ಗೊಂದಲ ನಿರ್ಮಾಣ ಆಗ್ತಾ ಇದೆ. ಮನೆಯೊಂದು 3 ಬಾಗಿಲಾಗೋಗ್ಬಿಟ್ಟಿದೆ. ಒಂದೇ ಕ್ಷೇತ್ರಕ್ಕೆ 3 ಜನ ಅಭ್ಯರ್ಥಿಗಳು ನಮಗೆ ಟಿಕೆಟ್ ಸಿಗುತ್ತೆ, ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಫೈನಲ್ ಆಗಿ ಹೈಕಮಾಂಡ್ ಯಾರಿಗೆ ಆಯಾಯ ಕ್ಷೇತ್ರಗಳನ್ನ ನೀಡುತ್ತೆ ಅನ್ನೋದು ನಿಜಕ್ಕೂ ಕೂಡ ಗೊತ್ತಿಲ್ಲ. ರಾಜಕಾರಣ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅದು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಬೆಂಗಳೂರು ಉತ್ತರದಲ್ಲಂತೂ ಈಗಾಗಲೇ 3 ನಡುವೆ ಫೈಟ್ ಎದುರಾಗಿದೆ. ಸದಾನಂದ ಗೌಡ್ರು, ಮುನಿರಾಜ್ ಗೌಡ್ರು ಹಾಗೆ ಸಪ್ತಗಿರಿ ಗೌಡ್ರ ನಡುವೆಯೂ ಕೂಡ ಫೈಟ್ ಎದುರಾಗಿರುವಂತದ್ದು. ಇತ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಕೆ ಸುಧಾಕರ್ ಅವರು ಫೈಟ್ ಕೊಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರ್ ಅವರ ಮುಂದೆ ಹೀನಾಯವಾಗಿ ಸೋತರು. ಈಗ ಲೋಕಸಭಾ ಟಿಕೆಟ್ ಕೇಳ್ತಾ ಇದ್ದಾರೆ. ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸಾಕಷ್ಟು ಬಾರಿ ಗೆದ್ದಂತಹ ನಾಯಕ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು. ಬಹಳ ಹೋಪ್ ಇಟ್ಕೊಂಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ನನಗೆ ಟಿಕೆಟ್ ಸಿಕ್ಕರೆ ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ ಅನ್ನುವಂತಹ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ದೆಹಲಿಯ ಹೈಕಮಾಂಡ್ ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ, ಯಾರಿಗೆ ಮನೆಗೆ ಕಳಿಸುತ್ತೆ ಅಂತ.